ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಬೀಡ್ಸ್ ತೊಗೊಳ್ದೇನೆ ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ, ಇದಕ್ಕೆ ಗೋಲ್ಡ್ ಇಲ್ಲ, ಸಿಲ್ವರ್ ಕಲರ್ ಇದೆ. ಹಂಗಾಗಿ ಇದಕ್ಕೆ ಸಿಲ್ವರ್ ಕಲರ್ ಬೀಡ್ಗಳನ್ನ ಹಾಕ್ತಾ ಇಲ್ಲ. ಕಂಪ್ಲೀಟ್ ಆಗಿ ದಾರದಿಂದನೇ ವರ್ಕ್ ಮಾಡ್ತಾ ಇದ್ದೀನಿ. ಬಿಗ್ ಸೈಜಲ್ಲಿ ಬರುತ್ತೆ, ಅದು ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ಸ್ಯಾರಿ ಮ್ಯಾಚಿಂಗ್ ದಾರ ಬಂದು ಇಲ್ಲಿ ಈ ಒಂದು ಡಿಸೈನ್ಗೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ಈ ರೀತಿ ಫಸ್ಟ್ ಬೆರಳಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು, ಸೊ ಪಾಯಿಂಟ್ ಫಸ್ಟ್ ತುದಿಗೆ ಸ್ಯಾರಿ ಪಲ್ಲು ರೈಟ್ ಸೈಡಿಂದ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೋಬೇಕು. ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಒಂದು ಸತಿ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕು. ಇದು 2 ಲಾಕನ್ನು ಹಾಕ್ಕೊತೀನಿ. ರೆಗ್ಯುಲರ್ ಆಗಿ ಹಾಕುವಂಗೆ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸೇಫಾಗಿ ಫಸ್ಟ್ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 4 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು 2 ಚೈನ್ ಹಾಕಿ ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಲಾಕನ್ನು ಮಾಡ್ಕೋಬೇಕು. 2 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 1 2 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟು 4 ಚೈನ ಹಾಕಿ ಲಾಕ್ ಮಾಡಿದ್ದೀನಿ, ಆಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ, ಆಮೇಲೆ ಮತ್ತೆ ಸೇಮ್ 3 ಚೈನ್ ಹಾಕಿ ಲಾಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಫಸ್ಟು ಈ ರೀತಿ ಚೈನ್ಸನ್ನು ಹಾಕಿದ ಮೇಲೆ ಈಗ ಮತ್ತೆ ನೆಕ್ಸ್ಟ್ ಚೈನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 1 2 3 4 5 6 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಮೆಜರ್ಮೆಂಟನ್ನ ನೋಡ್ಕೊಳ್ಳಿ. 4 ಚೈನ್ಸ್ ಎಲ್ಲಿದೆಯೋ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಈ 6 ಚೈನ್ಗಳನ್ನ ನೀಡಲ್ನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಒಂದು ರೀತಿ ಸ್ವಲ್ಪ ಲೂಸಾಗಿ ಈ ಒಂದು ಚೈನ್ ಅನ್ನೋದು ಲಾಕ್ ಮಾಡ್ಕೋಬೇಕು. ಸೊ 4 ಚೈನ್ ಲೆಂತ್ ಎಷ್ಟಿದೆಯೋ, ಗ್ಯಾಪ್ ಎಷ್ಟಿದೆಯೋ ಆ ಗ್ಯಾಪಲ್ಲಿ 6 ಚೈನ್ ಅನ್ನೋದನ್ನ ಲಾಕ್ ಮಾಡಿಕೊಂಡಾಗ ಈ ರೀತಿ ಲೂಸಾಗಿ ಒಂದು ಯು ಶೇಪಲ್ಲಿ ಆ ಒಂದು ಚೈನ್ ಅನ್ನೋದು ಬರುತ್ತೆ. ಈ ರೀತಿ 6 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ 1 2 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಮತ್ತೆ ಈ 3 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಮತ್ತೆ ಅಲ್ಲಿಗೆ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಮತ್ತೆ 3 ಚೈನ್ನ ಲಾಕ್ ಮಾಡಿದ್ದೀನಿ. ಈ ಥರ 3 ಚೈನ್ ಲಾಕನ್ನು ಹಾಕಿದ ಮೇಲೆ ಈಗ ನೋಡಿ, ಸ್ಯಾರಿನ ಉಲ್ಟ ಕಡೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಟರ್ನ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರನ ಸುತ್ಕೊಂಡು ಇಲ್ಲಿ 6 ಚೈನ್ಗಳನ್ನ ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸತಿ. ಸೊ ಇನ್ನೂ ನಿಮಗೆ ಬಿಗ್ ಸೈಜಲ್ಲಿ ಆಚೆನ ಬೇಕು ನಮಗೆ ಅನ್ನೋಂಗಿದ್ರೆ ಇಲ್ಲಿ 3 ಚೈನ್ ಬದಲು ನೀವು 4 ಚೈನ್ನ ಹಾಕ್ಕೊಂಡ್ಬಿಟ್ಟು ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ಒಂದು ಲೆಂತಿಗೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಾಗ ಆಚ್ ಅನ್ನೋದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಡಿಸೈನ್ ಕೂಡ ಬಿಗ್ ಸೈಜಲ್ಲಿ ಬರುತ್ತೆ. ಬಟ್ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಕೆಳಗಡೆ ಏನು 3 ಚೈನ್ ಹಾಕಿದ್ದೀನೋ ಅದೇ ಲೆಂತಿಗೆ ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ತ್ರಿಬಲ್ ಕ್ರೋಶೆ ಕಂಬ ಕೂಡ ಸ್ವಲ್ಪ ಆಗಲ್ಲ ಅನ್ನೋಗಿದೆ, ಈ ಒಂದು ಡಿಸೈನ ಡಬಲ್ ಕ್ರೋಶೆಲ್ಲ ಕೂಡ ನೀವು ವರ್ಕ್ನ ಮಾಡ್ಕೋಬೋದು. ಬಟ್ ಕಂಬ ಫಿನಿಶಿಂಗ್ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ಗೆ ನಾನು ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ತಾ ಇದ್ದೀನಿ. ಮತ್ತು ಸೇಮ್ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಈ ಒಂದು 6 ಚೈನ್ ಕವರ್ ಆಗೋವರೆಗೆ ಈ ಒಂದು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೊ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊಳ್ಳೋಣ. ಕೆಳಗಡೆ ಹಾಕಿರುವಂಥ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸತಿ ಈ ಥರ ತ್ರಿಬಲ್ ಕ್ರೋಶೆ ಕಂಬನ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ ನಾನು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 12 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇಲ್ಲಿ ಫಸ್ಟ್ ನೋಡಿ 2 ಚೈನ್ ಹಾಕಿ ಲಾಕನ್ನು ಏನು ಹಾಕಿದ್ದೀವಲ್ವ ಆ ಒಂದು ಪಾಯಿಂಟಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಆಚೆನ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 1 2 ಚೈನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ್ದೀವಲ್ವ, ಸೊ ಈ ಲಾಕಲ್ಲಿ
ನೀಡಲ್ನ ಹಾಕಿಬಿಟ್ಟು ಈ 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಡಬಲ್ ಕಲರಲ್ಲಿ ಬೇಕು ಅನ್ನೋದಿದ್ರೆ ದಾರನ ಕಟ್ ಮಾಡಿಕೊಂಡು ಬೇರೆ ದಾರನ ನೀವು ಅಟ್ಯಾಚ್ ಕೂಡ ಮಾಡಿಕೊಂಡು 2 ಕಲರಲ್ಲೇ ಈ ಒಂದು ಡಿಸೈನ್ನ ನೀವು ಹಾಕೋಬೋದು. ಬಟ್ ನಾನಿಲ್ಲಿ ಸಿಂಗಲ್ ಕಲರಲ್ಲೇ ಹಾಕ್ತಾ ಇದ್ದೀನಿ, ಯಾಕಂದರೆ ಕುಚ್ಚು ಕೂಡ ನಾನು ಹಾಕ್ತಾ ಇದ್ದೀನಿ. ಸೊ ಒಂದು ಕಲರ್ ಅದು ಒಂದು ಕಲರ್ ಇದು ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೇ ಸಿಂಗಲ್ ಕಲರಲ್ಲಿ ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕ್ತಾ ಇದ್ದೀನಿ. ಹೇಳಿದ್ಮೇಲೆ ನಿಮ್ಗೆ ಏನಾದರೂ ಡಬಲ್ ಕಲರ್ ಬೇಕಿದ್ರೆ ಇಲ್ಲಿ ದಾರನ ಕಟ್ ಮಾಡಿಕೊಂಡು ಬೇರೆ ದಾರನ ಕೂಡ ಜಾಯಿಂಟ್ ಮಾಡಿಕೊಂಡು ಡಬಲ್ ಕಲರ್ಲೆ ಕೂಡ ನೀವು ಹಾಕೋಬೋದು. ಇಲ್ಲೇನು ಬ್ಯಾಕ್ ಸೈಡಲ್ಲಿ 2 ಚೈನ್ ಹಾಕಿ ಲಾಕನ್ನು ಹಾಕಿದ್ದೀವಲ್ವ, ಈಗ ಮತ್ತೆ ನೀಡ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಕಂಬಗಳ ಮೇಲೆ ಚೈನ್ ನೀಟಾಗಿ ನಿಮಗೆ ಕಾಣಿಸ್ತಿರುತ್ತೆ. ಅಲ್ಲಿ ಆ ಒಂದು ಚೈನ್ ಒಳಗಡೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊತಾ ಇದ್ದೀನಿ. ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಪಿಕೋ ವರ್ಕನ್ನು ಮಾಡ್ಕೊತಾ ಇದ್ದೀನಿ. ಈ ಒಂದು ಮೇಲೆ ಆಚೆ ಹಾಕಿದ್ದೀವಲ್ವ ಅಲ್ಲಿ ಈಗ ಮತ್ತೆ ಸೇಮ್ ನೀಡ ಮೇಲೆ ದಾರನ ಸುತ್ಕೋಬೇಕು. ಪಕ್ಕದ ಚೈನ್ ಏನಿದೆಯಲ್ಲ ಕೆಳಗಡೆ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬಗಳು ಹೋಲ್ಸ್ ಏನು ಕಾಣ್ತಾ ಇರುತ್ತೆ, ಯಾವುದೇ ಒಂದು ಹೋಲ್ನ ಸ್ಕಿಪ್ ಮಾಡ್ದಂಗೆ ಪ್ರತಿ ಒಂದು ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆಮೇಲೆ 3 ಚೈನ್ ಹಾಕಿ ಪಿಕೋ ವರ್ಕ್ ಅನ್ನೋದು ಮಾಡ್ಕೋಬೇಕು. ನೀಡ ಮೇಲೆ ದಾರ ಸುತ್ಕೊಳ್ಳೋಣ, ಪಕ್ಕದಲ್ಲಿ ಇರುವಂತಹ ಹೋಲಲ್ಲಿ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್, ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್, ಮತ್ತು ನೀಡ ಮೇಲೆ ದಾರ ಸುತ್ಕೋಬೇಕು. ಮತ್ತು ಇದರೊಳಗಡೆ ಹೋಗಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್, ನೀಡ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಪಕ್ಕದಲ್ಲೇ ಇರುವಂಥ ಹೋಲಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ್, ಆ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಇಲ್ಲಿ ಯಾವುದೇ ಒಂದು ಕೆಳಗಡೆ ಡಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆ ಮೇಲೆ ಕೂಡ ಪ್ರತಿ ಒಂದು ಡಬಲ್ ಕ್ರೋಶೆ ಕಂಬಕ್ಕೂ ಕೂಡ ನೀವು ಪಿಕೋ ವರ್ಕ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ಕೂಡ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, 6 ಟೈಮ್ ಅಂದರೆ ಟೋಟಲ್ ಆಗಿ ಹಾಕಿರೋದು ನಾವು 12 ಡಬಲ್ ಕ್ರೋಶೆ, 6 ಡಬಲ್ ಕ್ರೋಶೆ ಅಂದರೆ 6 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಿ. ಸಾರಿ ಮತ್ತೆ ತಪ್ಪೇಳಿ, 12 ತ್ರಿಬಲ್ ಕ್ರೋಶೆ ಕಂಬಕ್ಕೆ ಮೇಲೆ ಬಂದು 6 ಸತಿ ಡಬಲ್ ಕಂಬ ಮಾಡಿ ಪ್ರತಿಯೊಂದಕ್ಕೂ ಪಿಕೋ ಹಾಕಿದ ಮೇಲೆ ನಿಮಗೆ ಬೀಡ್ ಇನ್ನೊಂದು ಏನಾದರೂ ಆ್ಯಡ್ ಮಾಡಬೇಕು ಒಂದು ಇರಲಿ ಅನ್ನೋದಿದ್ರೆ ಮಿಡ್ಲಲ್ಲಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೀವು ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಲ್ಲಲ್ಲಿ ಒಂದೊಂದು ಸ್ಮಾಲ್ ಬೀಡ್ಸ್ ಅನ್ನೋದು ಕಾಣಿಸ್ತಿರುತ್ತೆ. ಸೊ ಕಂಪ್ಲೀಟಾಗಿ ಈ ರೀತಿ ಕವರ್ ಅನ್ನೋದು ನಾನು ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಮೇಲೆ ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ಎಂಡ್ ಮಾಡೋಕ್ಕೆ ಮುಂಚೆ ಮತ್ತೆ ಒಂದು ಸತಿ ನೀಡ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚೈನ್ ಏನು ಹಾಕಿದ್ದೀವಲ್ವ ಆ ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಒಂದು ಪ್ಲೇನ್ ಆಗಿ ಡಬಲ್ ಕ್ರೋಶೆನ ಕಂಬನ ಹಾಕಿದ ಮೇಲೆ ಪಲ್ಲುಗೆ ಮತ್ತೆ ಎಲ್ಲಿಗೆ ರೀಚ್ ಆಗುತ್ತೆ ಡಿಸೈನನ್ನು ನೋಡ್ಕೊಳ್ಳಿ. ನೀಟಾಗಿ ಈ ರೀತಿ ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಕರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಥ್ರೆಡ್ ವರ್ಕ್ ಡಿಸೈನು ಫೋಲ್ಡಿಂಗ್ ಆಗಿರುತ್ತೆ, ಕರೆಕ್ಟಾಗಿ ಈ ಥರ ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅಲ್ಲಿಗೆ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ 1 2 3 4 ಚೈನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಲಾಕ್, ಆಮೇಲೆ 2 ಚೈನ್ ಮತ್ತು ಲಾಕ್, ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಲಾಕನ್ನು ಹಾಕಬೇಕು. ಆಮೇಲೆ 6 ಚೈನ್ ಹಾಕ್ಕೊಂಡೆ, 2 3 4 5 6 ಚೈನ್ಗಳನ್ನ ಹಾಕಿಬಿಟ್ಟು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು 3 ಚೈನ್ ಮತ್ತು ಲಾಕ್, ಸೊ ಈ ರೀತಿ ಚೈನ್ ಅನ್ನೋದು ಹಾಕೋಬೇಕು. ಇಲ್ಲೇನು ವರ್ಕ್ ಮಾಡಿದ್ದೀನಲ್ವ ಅದೇ ಒಂದು ಆಚಲ್ಲಿ ಇಲ್ಲಿ ವರ್ಕ್ ಮಾಡಿರುವಂಥ ಆಚೆನೇ ಇಲ್ಲಿ ಕೂಡ ವರ್ಕ್ನ ಮಾಡ್ಕೋಬೇಕು. ಲಾಸ್ಟ್ವರೆಗೆ ತೋರಿಸಿ ಅಂತ ಕೆಲವೊಬ್ರಿಗೆ ಕೇಳಿದರು, ಲಾಸ್ಟಲ್ಲಿ ಎಂಡ್ ಮಾಡೋದು ತೋರಿಸಿ ಅಂತ. ಸೊ ಲಾಸ್ಟಲ್ಲಿ ಎಂಡ್ ಮಾಡೋದು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಒಂದು ಆಚ್ ಏನು ವರ್ಕ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅದೇ ವರ್ಕು ಸ್ಯಾರಿ ಫುಲ್ ಕಂಟಿನ್ಯೂ ಆಗೋಗುತ್ತೆ. ಹಂಗಾಗಿ 2 ಆಚನ್ನ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ಅನ್ನೋದು ತೋರಿಸ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಬರೋದಿಲ್ಲ.
ಲಾಸ್ಟಲ್ಲಿ ಇಲ್ಲೇನು ನಾವು ಚೈನ್ ಹಾಕಿ ಲಾಕನ್ನು ಹಾಕಿರ್ತೀವೋ ಸೊ ಲಾಸ್ಟಲ್ಲಿ ಕೂಡ ಒಂದು 4 ಚೈನ್ ಬರುತ್ತೆ. 2 ಚೈನ ಲಾಕ್ ಹಾಕ್ಕೊಂಡ್ಬಿಟ್ಟು 3, 4, 2 ಅಥವಾ ಚೈನ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಥ್ರೆಡ್ ಕಟ್ ಮಾಡ್ಕೊಂಡ್ಬಿಟ್ರೆ ಡಿಸೈನ್ನ ನೀವು ಎಂಡ್ ಮಾಡ್ಬೋದು. ಬಟ್ ಇವತ್ತು ನಾನು ಲಾಸ್ಟಲ್ಲಿ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಚೈನ್ ಹಾಕಿದ ಮೇಲೆ ಮತ್ತೆ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. ಮತ್ತೆ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಆ 3 ಚೈನ್ ಲೆಂತ್ ಎಷ್ಟಿದೆಯೋ ಆ ಲೆಂತಿಗೆ ನೀವು ತ್ರಿಬಲ್ ಕ್ರೋಶೆ ಕಂಬನ್ನು ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು, ಮತ್ತು 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸತಿ ಈ ರೀತಿ ದಾರನ ತ್ರಿಬಲ್ ಕ್ರೋಶೆ ಕಂಬನ್ನು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. 6 ಚೈನಲ್ಲಿ ಹೋಗಿ ದಾಂಡಿಯನ್ನು ತಂದು 2ರಿಂದ 1 ಸತಿ, 2ರಿಂದ 1 ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸೊ ಈ ರೀತಿ ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕು. ಸೊ ಕಂಪ್ಲೀಟಾಗಿ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಲುಕ್ಕು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಆ ಲಾಸ್ಟಲ್ಲಿ ಕೂಡ ಯಾವ ರೀತಿ ಎಂಡ್ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಡಿಸೈನ್ನ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ವರ್ಕ್ ಅನ್ನೋದು ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಎಂಡ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಕೆಲವೊಂದು ಸೀರೆ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ತುಂಬ ಲೆಂತಿಯಾಗಿ ಸ್ಯಾರೀಸ್ ಇರುತ್ತೆ, ಕೆಲವೊಂದು ಶಾರ್ಟಾಗಿ ಬರುತ್ತೆ. ಪಟ್ಟು ಸೀರೆಗಳೆಲ್ಲ ತುಂಬ ಲೆಂತಿಯಾಗಿರುತ್ತೆ. ಕೆಲವೊಂದು ಸತಿ ಡಿಸೈನ್ಗೆ ಕರೆಕ್ಟಾಗಿ 4 ಚೈನ್ ಕುಚ್ಚು ಅನ್ನೋದು ಬರುತ್ತೆ. ಬಟ್ ಇಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಅನ್ನೋದು ಬಂದಿದೆ. ಅಂದರೆ ಒಂದು ಸತಿ ಕುಚ್ಚಿಗೆ 4 ಚೈನ್ ಹಾಕಿದರೂ ಕೂಡ ಮತ್ತೆ ಇನ್ನೂ 4 ಚೈನ್ ಹಾಕೋಷ್ಟು ಗ್ಯಾಪ್ ಅನ್ನೋದು ಉಳ್ಕೊಂಡಿದೆ. ಬಟ್ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿಯಪ್ಪ ಅಂದರೆ ಇಲ್ಲಿ ಡಬಲ್ ಕುಚ್ಚನ್ನ ಕಟ್ಕೊಡ್ತೀನಿ ಕಸ್ಟಮರ್ಗೆ. ಯಾಕೆ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಆಚು ಹಾಕಿ ಎಂಡ್ ಮಾಡ್ಬೋದು, ಬಟ್ ಇಷ್ಟು ಬಿಗ್ ಆಚು ಈ ಒಂದು ಸ್ಮಾಲ್ ಪ್ಲೇಸಲ್ಲಿ ಬರೋದಿಲ್ಲ. ಹಂಗಾಗಿ ಇಲ್ಲಿ ನಾನು 2 ಚೈನ್ಗಳನ್ನ 4 ಚೈನ್ಗಳನ್ನ 2 ಸತಿ ಹಾಕಿಬಿಟ್ಟು ಕುಚ್ಚು ಬಂದು 2 ಕಲರಲ್ಲಿ 2 ಕುಚ್ಚನ್ನ ಹತ್ತದಲ್ಲಿ ಹಾಕಿಬಿಟ್ಟು ಕೊಡ್ತಾ ಇದ್ದೀನಿ. ಸ್ಮಾಲ್ ಡಿಸೈನ್ ಆಗಿದ್ದರೆ ಲಾಸ್ಟಲ್ಲಿ ಕೂಡ ಸಣ್ಣ ಚಿಕ್ಕ ಡಿಸೈನ್ ಹಾಕಿ ಎಂಡ್ ಮಾಡ್ಬೋದು. ಬಟ್ ಇದು ಬಿಗ್ ಸೈಜ್ ಡಿಸೈನ್ ಹಾಕಿದಾಗ ಈ ರೀತಿ ಬಂದಾಗ ಏನು ಮಾಡೋಕ್ಕಾಗಲ್ಲ, ಗ್ಯಾಪ್ ಕೊಟ್ಟರೆ ಮತ್ತೆ ಖಾಲಿ ಅನಿಸುತ್ತೆ. ಅದ್ರ ಬದಲು ಸೇಮ್ ಕಲರ್ಲೆ ಕುಚ್ಚನ್ನ 2 ಹಾಕಿಬಿಟ್ರೆ ಇಲ್ಲಿ ಏನು ನಿಮಗೆ ಜಾಸ್ತಿ ಅಷ್ಟೊಂದು ವ್ಯತ್ಯಾಸ ಏನೂ ಕಾಣಿಸೋದಿಲ್ಲ. ಬಟ್ ಈ ಸೀರೆಗೆ ಈ ಡಿಸೈನ್ ಹಾಕಿದ್ದೀನಿ. ಲಾಸ್ಟಲ್ಲಿ ಇಷ್ಟೊಂದು ಗ್ಯಾಪ್ ಅನ್ನೋದು ಬಂದಿರೋದ್ರಿಂದ ಈ ರೀತಿ 4 ಚೈನ್ 2 ಸತಿ ಹಾಕಿಬಿಟ್ಟು ಎಂಡ್ ಮಾಡಿ ಇಲ್ಲಿ ನೋಡಿ 2 ಸತಿ ಮತ್ತೆ ಲಾಕನ್ನು ಮಾಡಿದ್ದೀನಿ. ಆಮೇಲೆ 2-3 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಈ ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ಆ ಥ್ರೆಡ್ ಏನಿದೆಯಲ್ಲ ಕುಚ್ಚೊಳಗಡೆ ಸೇರಿಸ್ಕೊಂಡು ಕಟ್ಕೊಂಡ್ಬಿಟ್ರೆ ಯಾವುದೇ ಒಂದು ಗಮ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಕುಚ್ಚನ್ನ ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಕುಚ್ಚು ಕೂಡ ಅಷ್ಟೇ ನಾನು ಒಂದೇ ಕಲರ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. 1 ಸ್ಟೆಪ್ ಡಿಸೈನ್ ಅಂತ ನೋಡಿದ್ರೆ ಅನಿಸೋದೇ ಇಲ್ಲ, 2 ಸ್ಟೆಪ್ಪಲ್ಲಿ ಇದು ಮುಗಿಸ್ಬೇಕಂತ ಡೌಟ್ ಇರುತ್ತೆ ನೋಡಿದವ್ರಿಗೆ. ಬಟ್ ಇದು ಮಾತ್ರ ಒಂದೇ ಸ್ಟೆಪ್ಪಲ್ಲಿ ನೀವು ಆರಾಮಾಗೆ ಹಾಕೋಬೋದು. ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಆಗಿರುತ್ತೆ. ಥ್ರೆಡ್ ವರ್ಕ್ ಹಾಕಿದರೂ ಕೂಡ ನೀವು ಲುಕ್ ನೋಡ್ಬೋದು ಯಾವ ರೀತಿ ಗ್ರ್ಯಾಂಡಾಗಿ ಬಂದಿದೆ ಸೀರೆಗೆ ಅಂತ. ಒಬ್ಬರು ಕಾಮೆಂಟ್ ಮಾಡಿದರು ಆದಷ್ಟು ಸ್ವಲ್ಪ ಬೀಡ್ಸ್ ಕಡಿಮೆ ಇರೋಂಥ ಡಿಸೈನ್ನ ತೋರಿಸಿ ಅಂತ. ಸೊ ಇವತ್ತು ಸ್ಮಾಲ್ ಡಿಸೈನ್ ಅಲ್ಲ, ಬಿಗ್ ಡಿಸೈನ್ನ ಯಾವುದೇ ಒಂದು ಮಣಿ ಬಳಸದೆ ಡಿಸೈನ್ ಅಂತೂ ಹಾಕಿ ತೋರಿಸಿದ್ದೀನಿ. ಈ ಡಿಸೈನ್ ಕೂಡ ಡಬಲ್ ಕಲರಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ ಕೂಡ ಹಾಕಿ ನಾನು ತೋರಿಸಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು, ಅಲ್ಲಿ ಕೂಡ ನಿಮಗೆ ಈ ಒಂದು ಡಿಸೈನು 2 ಕಲರಲ್ಲಿ, ಬಟ್ ಆ ಡಿಸೈನ್ಗೆ ಬಫ್ ಥರ ಕುಚ್ಚು ಅನ್ನೋದು ಹಾಕಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಅದನ್ನು ಕೂಡ ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಹಾಗೆ 1 ಸ್ಟೆಪ್ ಡಿಸೈನ್ ಹುಡುಕ್ತಾ ಇದ್ದರೆ ಈ ಡಿಸೈನು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಇದೆ, ಅಂಥ ಹೆವಿ ವರ್ಕ್ ಇಲ್ಲ, ಫಾಸ್ಟಲ್ಲಿ ಮುಗ್ದೋಗ್ಬಿಡುತ್ತೆ. ಲಾಸ್ಟಲ್ಲಿ ಕೂಡ ಅಷ್ಟೇ ಈ ಥರ 2 ಕುಚ್ಚು ಅನ್ನೋದು ಹಾಕಿದ್ದೀನಿ. ಇದು ಕೆಲವೊಂದು ಸೀರೆಗಳಿಗೆ ಲೆಂತಿನ ಮೇಲೆ ಡಿಪೆಂಡ್ ಆಗಿ ಬರುತ್ತೆ. ಹಾಗೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಆಚೆಗಳು ಸ್ವಲ್ಪ ಎಳೆಯುತ್ತಾ ಅಥವಾ ಹತ್ತಿರ ದೂರ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದಾಗ ಈ ರೀತಿ ಡಬಲ್ ಚೈನ್ಸ್ ಅನ್ನೋದು ಬರುತ್ತೆ. ಸುಮಾರು ಡಿಸೈನ್ ಆದರೆ ಕಂಪಲ್ಸರಿ ಕರೆಕ್ಟಾಗೆ ಬರುತ್ತೆ. ಬಟ್ ಯಾವುದೋ ಒಂದು ಸತಿ ಮಾತ್ರ ಈ ರೀತಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಅದು ಸೀರೆ ಮೇಲೆ ಲೆಂತಿನ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗೆ ನಾವು ಸ್ವಲ್ಪ ಇಲ್ಲಾದರೂ ಚೈನ್ಸ್ಗಳನ್ನ ಹತ್ತಿರದಲ್ಲಿ ಅಥವಾ ದೂರ ಒಂದು ಚೈನ್ ಹತ್ತಿರ ಒಂದು ಚೈನ್ ದೂರ ಹಾಕಿದಾಗ ಈ ರೀತಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಸೊ ಕಂಪ್ಲೀಟ್ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಸೀರೆಗೆ ಈ ಥರ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ತೀನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.